ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ಎಲ್ಲ ಬಿಗ್ ಬಾಸ್ ರಿಲೇಟೆಡ್ ವಿಡಿಯೋಸ್ಗಳು ಬರ್ತಾನೆ ಇರ್ತವೆ. ಇವಾಗ ಬಂದಿರೋ ಅಪ್ಡೇಟ್ ಏನಪ್ಪ ನೋಡೋದಂದರೆ, ಹೊಸ ಪ್ರೋಮೋನ ಬಿಟ್ಟಿದ್ದಾರೆ. ಇನ್ನೊಂದು ಅದು ಮಲ್ಲಮ್ಮ ಅವರು ಸ್ಟೇಜ್ಗೆ ಎಂಟ್ರಿ ಕೊಡೋದು ಮತ್ತು ಸುದೀಪ್ ಅವರು ಮಾತಾಡಿಸೋ ಅಂಥ ಎವಿನ ಬಿಟ್ಟಿದ್ದಾರೆ. ಮುಗ್ಧ ಜೀವ ಹಳ್ಳಿಯಿಂದ ಬರ್ತಾ ಇದೆ ಅಂತ ಸುದೀಪ್ ಅವರು ಹೇಳ್ತಿದ್ದಾರೆ. ಹಳ್ಳಿಯಿಂದ ಬಂದು ಸಿಟಿಲಿ ಹವಾ ಮಾಡ್ಕೊಂಡಿರುವಂಥ ಮಲ್ಲಮ್ಮನವ್ರನ್ನ ಸ್ಟೇಜ್ ಮೇಲೆ ಕರಿತಾ ಇದ್ದಾರೆ. ಅದರ ಜೊತೆಗೆ ಸುದೀಪ್ ಅವರು ಕೇಳ್ತಾ ಇರೋ ಪ್ರಶ್ನೆ ಏನಪ್ಪ ಅಂದರೆ, ನಿಮಗೆ ಬಿಗ್ ಬಾಸ್ ಅಂದರೆ ಏನು ಗೊತ್ತು, ಬಿಗ್ ಬಾಸ್ ಅಂದರೆ ಏನು ಅಂತ ಕೇಳಿದರು. ಏನು ಅಂದರೆ ಆಟ ಆಡೋದು ಸ್ವಾಮಿ ಅಂತ ಅವ್ರು ಹೇಳ್ತಿದ್ದಾರೆ. ಎಷ್ಟು ಮುಗ್ಧವಾಗಿ ಹೇಳ್ತಿದ್ದಾರೆ ಅಂದರೆ ತುಂಬಾ ಮುಗ್ಧವಾಗಿದ್ದಾರೆ, ಇನ್ನೋಸೆಂಟ್ ಆಗಿದ್ದಾರೆ. ಇವ್ರನ್ನ ನೋಡಿದ್ರೆ ಸೀಸನ್ 11ಅಲ್ಲಿದ್ದ ನಮ್ಮ ಹನುಮಂತ ಅವರೇ ಜ್ಞಾಪಕ ಬರ್ತಿದ್ದಾರೆ. ಅವ್ರಿಗೂ ಇವ್ರಿಗೂ ತುಂಬಾ ಹೋಲಿಕೆಗಳಿದ್ದಾವೆ ಅಂತ ಹೇಳ್ಬೋದು. ಆದರೆ ಹನುಮಂತ ಏನಿದ್ನೋ ಅವನು ತುಂಬ ರಿಯಾಲಿಟಿ ಶೋಗಳನ್ನ ಮಾಡ್ಕೊಂಡು ಬಂದಿದ್ದರು. ಅದೇ ರೀತಿಯಾಗಿ ಅವರಿಗೆ ರಿಯಾಲಿಟಿ ಶೋಗಳ ಬಗ್ಗೆ ಒಳ್ಳೆ ನಾಲೆಜು ಇತ್ತು. ಬಿಗ್ ಬಾಸ್ ಮನೇಲಿ ಹೇಗಿರಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನ ಸರಿಯಾಗಿಯೇ ತಿಳ್ಕೊಂಡು ಬಂದಿದ್ದರು. ಆದರೆ ಮಲ್ಲಮ್ಮ ಅವರು ಬಿಗ್ ಬಾಸ್ ಅಲ್ಲಿ ಹೇಗಿರ್ತಾರೆ, ಹೇಗೆ ಆಟ ಆಡ್ತಾರೆ, ಏನು ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇವಾಗ ಅವ್ರು ಪ್ರೋಮೋದಲ್ಲೇ ಹೇಳಿರೋ ಹಾಗೆ, ನಾನು ಡೇಂಜರ್ ಅಲ್ಲ, ನಾನೇ ಡೇಂಜರ್ ಒಳಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಐ ಆಮ್ ನಾಟ್ ಅ ಡೇಂಜರ್, ಐ ಆಮ್ ಇನ್ ಡೇಂಜರ್ ಅಂತಲೇ ಹೇಳ್ಕೊಂಡು ಬಂದಿದ್ದಾರೆ. ಹಾಗೆಯೇ ಸುದೀಪ್ ಅವರು ಇನ್ನೊಂದು ಮಾತನ್ನ ಕೇಳ್ತಾರೆ. ನಿಮಗೆ ನಾಮಿನೇಷನ್ ಅಂದರೆ ಗೊತ್ತಾ, ಎಲಿಮಿನೇಷನ್ ಅಂದರೆ ಗೊತ್ತಾ, ಟಾಸ್ಕ್ ಅಂದರೆ ಗೊತ್ತಾ ಅಂತ ಕೇಳಿದ್ದಕ್ಕೆ, ಅದೆಲ್ಲ ನನಗೆ ಗೊತ್ತಿಲ್ಲ ಸ್ವಾಮಿ, ನೀವೇ ಹೇಳ್ಕೊಡ್ಬೇಕು ಅನ್ನೋ ಥರನೇ ಮಾತಾಡಿದ್ದಾರೆ. ನೀವೇ ಹೇಳ್ಕೊಡ್ಬೇಕು ಅಂತ ಹೇಳ್ತಿದ್ದಾರೆ ಕೂಡ. ಇನ್ನು ನೀವು ಆಟನ ಹೇಗೆ ಆಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಒಂದಂತರೂ ನಿಜ, ಇವ್ರಿಗಿರೋ ಇನ್ನೋಸೆನ್ಸ್ಗೆ, ಮುಗ್ಧತೆಗೆ ಮತ್ತು ತಾವಾಗೇ ಇರ್ತಾರೆ ಅನ್ನೋ ನಂಬಿಕೆ ಬರ್ತಾ ಇದೆ. ಇದರಿಂದ ತುಂಬ ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ಆದರೆ ಫಿನಾಲೆವರೆಗೂ ಹೋಗ್ತಾರಾ, ಏನು ಮಾಡ್ತಾರೆ ಅಂತ ಕಾಯ್ದು ನೋಡಬೇಕಾಗಿದೆ. ಇನ್ನೊಂದು ಹೇಳ್ಬೇಕಂತಪ್ಪ ಅಂದರೆ, ಪ್ರೋಮೋದಲ್ಲೇ ನೋಡಿರ್ಬೋದು, ಮಲ್ಲಮ್ಮ ಅವ್ರ ಕಡೆಯಿಂದ ಸುದೀಪ್ ಅವರು ಡಿಪ್ಸ್ನ ತೆಗೆಸ್ತಿದ್ದಾರೆ. ಟಾಸ್ಕ್ನ ಆಡ್ತಾರೋ ಇಲ್ವೋ ಅನ್ನೋ ಸಲುವಾಗಿ ಮಾಡ್ತಿದ್ದಾರೋ ಏನೋ ಅಂತ ಗೊತ್ತಿಲ್ಲ. ಮೇ ಬಿ ಎಷ್ಟು ಕೆಪ್ಯಾಬಿಲಿಟಿ ಇದೆ ಅಂತ ನೋಡ್ತಾ ಇದ್ದಾರೆ, ವಯಸ್ಸಾಗಿರೋದ್ರಿಂದ ಅನ್ಕೋತೀನಿ. ಬಟ್ ಅವ್ರು ವಯಸ್ಸಾಗಿದ್ರೂ ಕೂಡ ತುಂಬಾ ಎನರ್ಜೆಟಿಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಮತ್ತೊಂದು ಇಲ್ಲಿ ಪ್ರೊಮೋದಲ್ಲಿ ನೋಡ್ತಿರ್ಬೋದು, ಬಿಗ್ ಬಾಸ್ ಒಳಗಡೆ ಹೋಗಿ ಹೆಂಗೆ ಮಾಡ್ತೀರಾ ಅಂತ ಕೇಳಿದರೆ, ಮತ್ತೇನು ಮಾಡೋದು, ಜಗಳ ಮಾಡೋದು ಅಂತ ಹೇಳ್ತಿದ್ದಾರೆ. ಇದರಿಂದನೇ ಗೊತ್ತಾಗ್ತಿದೆ ಅವರು ಆಲ್ರೆಡಿ ಬಿಗ್ ಬಾಸ್ ಸೀಸನ್ಗಳನ್ನ ನೋಡಿದ್ದಾರೆ, ಅವ್ರಿಗೆ ಒಂದು ಐಡಿಯಾ ಇದೆ ಅಂತ. ಸೊ ಜಗಳ ಆಡೋಕ್ಕೆ ರೆಡಿ ಆಗಿಬಿಟ್ಟೆ ಹೋಗ್ತಿದ್ದಾರೆ ಅನಿಸುತ್ತೆ. ಪ್ರೋಮೋದಲ್ಲಂತೂ ತುಂಬಾ ನಗಿಸಿದ್ದಾರೆ. ಸುದೀಪ್ ಅವರು ಕೂಡ ತುಂಬಾ ನಗ್ತಿದ್ದಾರೆ. ಸೊ ಇವರು ಬಿಗ್ ಬಾಸ್ ಮನೆ ಒಳಗಡೆ ಹೋದರೆ ಎಂಟರ್ಟೈನ್ಮೆಂಟ್ಗಂತೂ ಇಲ್ಲ ಅಂತ ಹೇಳ್ಬೋದು. ಎಂಟರ್ಟೈನಿಂಗ್ ಅಂತೂ ಚೆನ್ನಾಗೇ ಮಾಡ್ತಾರೆ ಅಂತ ಹೇಳ್ಬೋದು. ಎಲ್ಲರೂ ನಗಿಸ್ಕೊಂಡಿರ್ತಾರೆ. ಸೊ ಎಲ್ಲರ ಜೊತೆನೂ ಅಡ್ಜಸ್ಟ್ ಆಗಿ ತುಂಬಾ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮಲ್ಲಮ್ಮ ಬಗ್ಗೆ ನಿಮಗೇನು ಅನಿಸುತ್ತೆ, ಎಷ್ಟು ವಾರಗಳ ಕಾಲ ಉಳ್ಕೋಬೋದು, ಮತ್ತು ಅವ್ರು ಹೇಗೆ ಟಾಸ್ಕ್ ಆಡ್ತಾರೆ, ನಿಮ್ಗೆ ಅವ್ರು ಇಷ್ಟ ಆದ್ರಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಇದೇ ರೀತಿಯಾದ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.